ಸಮಗ್ರ ಜೀವನ ಶೈಲಿ ಭಾಗದಾಗಿ ಮೊದಲನೇದಾಗಿ ನಾವು ತಿಳ್ಕೊಬೇಕಾದಂತ ಅಂಶ ಏನಂದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ದೈನಂದಿನ ಜೀವನದಲ್ಲಿ ನಮ್ಮ ದೈನಂದಿನ ಜೀವನದಲ್ಲಿ ಯಾವ ಪ್ರಮಾಣದಲ್ಲಿ ಯಾವ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಬಳಸ್ಕೊಂಡಿದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿರ್ತದೆ. ನಮ್ಮ ದೈಹಿಕ ಆರೋಗ್ಯ ನಮ್ಮ ಕೈಯಲ್ಲಿರತ್ತ ಅಂತ ಈ ಅದ್ಭುತವಾದ ಅಂಶವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ಮೊಟ್ಟ ಮೊದಲಾಗಿ ನಾವು ಗುರ್ತಿಸ್ಕೋಬೇಕು, ನಾವು ನೆನ್ಪಿಟ್ಕೋಬೇಕಾದ ಅಂಶ ಏನಪ್ಪಾ ಅಂದ್ರೆ ಚಿಕಿತ್ಸೆಗಿಂತ ತಡೆಗಟ್ಟುವಿಕ ಉತ್ತಮವಾಗಿದೆ. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅಂದ್ರೆ ಯಾವಾಗ್ಲೂ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ವ್ಯಾಧಿ ಬರಕ್ ಮುಂಚೆ ನಾವು ಏನೇನ್ ಮಾಡ್ಕೊತೀವೋ ಅದು ತುಂಬಾ ಉತ್ತಮ. ಒಂದ್ಸರಿ ವ್ಯಾಧಿ ಬಂದಿದ ಮೇಲೆ ಅದು ನಿಮ್ಗೆ ನೋವು ಕೊಡುತ್ತೆ, ನಿಮ್ಮ ಮಾನಸಿಕ ಧೈರ್ಯ ಕಡಿಮೆ ಮಾಡುತ್ತೆ, ಭಯ ಕೊಡುತ್ತೆ, ಆತಂಕ ಕೊಡುತ್ತೆ, ಡಿಪ್ರೆಷನ್ ತಂದು ಕೊಡ್ತದೆ, ಖಿನ್ನತೆ ಭಾವನೆ ಬರ್ತದೆ, ಎಲ್ಲಾದ್ರೂ ಊಟ ಆಗ್ತದೆ. ಅದಕ್ಕೋಸ್ಕರ ಆ ವ್ಯಾಧಿ ಅನ್ನೋದು ಅಲ್ಲ, ವ್ಯಾಧಿ ಲಕ್ಷಣಗಳು, ಆ ರೋಗಗ್ರಸ್ತ ಲಕ್ಷಣಗಳು ಎಲ್ಲಾನು ತಡೆಗಟ್ಟು ಮಾಡೋದು ಅತಿ ಉತ್ತಮ ಅಂತ ಹೇಳ್ಬೋದು ಸ್ನೇಹಿತರೆ. ಅದಕ್ಕೋಸ್ಕರ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಈ ಆಕ್ಯುಪ್ರೆಷರ್ ಪಾಯಿಂಟ್, ಸ್ವಲ್ಪ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಇದೆ ನಮ್ಮ ನಿತ್ಯ ಜೀವನದಲ್ಲಿ, ದೈನಂದಿನ ಜೀವನದಲ್ಲಿ. ಆ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಸರಿಯಾದ ರೀತಿಯಲ್ಲಿ ಕ್ರಿಯಾಶೀಲಕ ಮಾಡ್ಕೊಂಡಿದ್ರೆ ಖಂಡಿತವಾಗಿ ನಿಮ್ಗೆ ಅದ್ಭುತವಾದ ಆರೋಗ್ಯ ಕೊಡುತ್ತೆ. ಅವು ಯಾವ ಪಾಯಿಂಟ್ಗಳು ಏನು ಅಂತದ್ದು ತಿಳ್ಕೊಳಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪ್ರಯತ್ನ ಮಾಡ್ತೀವಿ ಸ್ನೇಹಿತರೆ. ಕೆಲವೇ ಪಾಯಿಂಟ್ಸ್ಗಳಿದೆ. ಆ ಪಾಯಿಂಟ್ಗಳು ಯಾವುದು, ಅದು ಹೇಗೆ ಸಕ್ರಿಯಗೊಳಿಸೋದು, ಮತ್ತೆ ಅದು ಪ್ರಯೋಜನಗಳೇನು ಅಂತ ತಿಳ್ಕೊಂಡೋಕೆ ಪ್ರಯತ್ನ ಮಾಡೋಣ. ಮೊಟ್ಟ ಮೊದಲನೇ ಪಾಯಿಂಟ್ ಏನಂದ್ರೆ ಸ್ನೇಹಿತರೆ, ನಮ್ಮ ದೊಡ್ಡ ಕರ್ಲು ಪಾಯಿಂಟು ಎಲ್ಲಿರುತ್ತೆ, ಹೇಗೆ ಅದನ್ನು ಸಕ್ರಿಯಗೊಳಿಸೋದು ನೋಡೋಣ. ನೋಡಿ, ಈ ದೊಡ್ಡ ಕರ್ಲು ಪಾಯಿಂಟು ಏನಾಗುತ್ತೆ ಅಂದ್ರೆ, ದೊಡ್ಡ ಕರ್ಲು ಪಾಯಿಂಟು ಇದು L14 ಅಂತ ಬರುತ್ತೆ. L14 ಅದು ಎಲ್ಲಿರುತ್ತೆ ಅಂದ್ರೆ ನೋಡಿ, ಈ ಬಿಂದುವು ಈ ಕೈಯಲ್ಲಿ ಹೆಬ್ಬೆರಳು ಮತ್ತೆ ಈ ಈ ತೋರ್ಬೆರಳು ಮಧ್ಯದಲ್ಲಿರುವಂತ ಈ ಪಾಯಿಂಟ್. ಓಕೆ, ಇಲ್ಲಿ ಗುರುತಿಸಿದೀವಿ, ಕಲರ್ ಹಾಕಿದೀವಿ, ನೋಡ್ಕೊಳ್ಳಿ, ಬಣ್ಣ ಹಾಕಿದೀವಿ. ಈ ಪಾಯಿಂಟ್ ಅನ್ನು ಅದೇ ಈ ವೆಬ್ ಅಂತ ಹೇಳ್ತೀವಿ, ಇದನ್ನು ವೆಬ್ ಅಂತ ಹೇಳ್ತೀವಿ. ಈ ಪಾಯಿಂಟ್ ಅನ್ನು ಈ ರೀತಿಯಲ್ಲಿ ಪ್ರೆಸ್ ಮಾಡೋದು, ರಿಲೀಸ್ ಮಾಡೋದು, ಪ್ರತಿದಿನ ಮಾಡ್ಕೋಬೇಕಾಗತ್ತೆ. ಬೆಳಗ್ಗೆ, ಸಾಯಂಕಾಲ, ಮತ್ತಿನ 3 ಡೋಸ್ ಮಾಡ್ಕೋಬಹುದು, 3 ಡೋಸ್. ಅಟ್ಲೀಸ್ಟ್ ಬೆಳಗ್ಗೆ, ಸಾಯಂಕಾಲ ಈ ಪಾಯಿಂಟ್ ಅನ್ನು ಸರಿಯಾದ ರೀತಿಯಲ್ಲಿ ಈ ತರ ಪ್ರೆಸ್ ಮಾಡಿ ರಿಲೀಸ್ ಮಾಡೋದು. ಈ ತರ ಒಂದೊಂದು ಬಾರಿ 15ರಿಂದ 20 ಸರಿ ಮಾಡಿ. ಇದರಿಂದ ಏನ್ ಪ್ರಯೋಜನಗಳು, ಅದ್ಭುತವಾದ ಪ್ರಯೋಜನಗಳಿದೆ. ಈಗಾಗಲೇ ಸ್ನೇಹಿತರೆ ನಾವು ತಿಳ್ಕೊಂಡಿದೆ, ಇಂದಿನ ಕ್ಲಾಸಲ್ಲಿ ತಿಳ್ಕೊಂಡಿದೆ, ಪ್ರತಿದಿನ 2 ಕೈಗಳಿಗೆ 5 ನಿಮಿಷ, 2 ಕಾಲಗಳಿಗೆ ಮೇಲೆ ಹಿಂಭಾಗ ಮುಂಭಾಗ 5 ನಿಮಿಷ ಅಂದ್ರೆ 10ರಿಂದ 15 ನಿಮಿಷ 2 ಪಾದಗಳಿಗೂ 2 ಕೈಗಳಿಗೆ ಕೊಟ್ರೆ ನಿಮ್ಮ ಸಾಮಾನ್ಯ ಆರೋಗ್ಯ ಯಾವಾಗಲೂ ಚೆನ್ನಾಗಿರ್ತದೆ. ಯಾವುದೇ ರೋಗ ಬರಲ್ಲ ಸ್ನೇಹಿತರೆ. ಯಾವುದೇ ನಾವು ತಿನ್ನೋ ಆಹಾರದಿಂದ ಮತ್ತೆ ನಮ್ಮ ಆರೋಗ್ಯ ಶೈಲಿಯಿಂದ, ಸ್ವಲ್ಪ ನಮ್ಮ ಚಟುವಟಿಕೆಗಳಿಂದ, ನಮ್ಮ ಅಂತರದಲ್ಲಿ ಈ ಪಂಚಭೂತಗಳಲ್ಲಿ ವ್ಯತ್ಯಾಸ ಬರ್ತಾ ಇರ್ತದೆ. ಅಂದ್ರೆ ಪಂಚಭೂತಗಳಂದ್ರೆ ಅದು ಭೌತಿಕ, ಮತ್ತೆ ಶಕ್ತಿ ಪರವಾಗಿ ಮಾತಾಡಿದ್ರೆ, ಮತ್ತೆ ಹೇಳ್ಬೇಕಂದ್ರೆ ಸೂಕ್ಷ್ಮ ರೂಪದಲ್ಲಿ ನಾವು ಮಾತಾಡಿದ್ರೆ ಏನಾಗತ್ತೆ, ಅದು ಶಕ್ತಿ ಆಗತ್ತೆ, ಅದೇ ಪ್ರಾಣಶಕ್ತಿ ಆಗತ್ತೆ. ಆ ಪ್ರಾಣಶಕ್ತಿ ಸ್ವಲ್ಪ ಏರುಪೇರಾಗತ್ತೆ, ಅಸ್ತವ್ಯಸ್ತವಾಗತ್ತೆ ಯಾವಾಗ ನಮ್ಮ ದೇಹ ಒಳಗಡೆ ಪಂಚಭೂತಗಳು ಏನಾದ್ರೂ ಸ್ವಲ್ಪ ಏರುಪೇರಾಗಿ ವ್ಯತ್ಯಾಸ ಆಗಿದ್ರೆ. ಯಾವುದರಿಂದ ಆಗತ್ತೆ, ಅದನ್ನು ನಮ್ಮ ಆರೋಗ್ಯ ಶೈಲಿಯಿಂದ, ಆರೋಗ್ಯ ವಿಧಾನಗಳಿಂದ, ಮತ್ತೆ ಆಹಾರ ವಿಧಾನದಿಂದ ಆಗ್ತಾನೆ ಇರ್ತದೆ. ಅದು ಇವತ್ತು ಚೆನ್ನಾಗಿದೆ, ನಾಳೆ ಹೀಗೆ ಇರ್ಬೇಕಂತ ಏನು ಗ್ಯಾರಂಟಿ ಇಲ್ಲ. ಮತ್ತೆ ನಾಳೆ ಚೇಂಜ್ ಆಗ್ಬೋದು. ಅಂತ ಪರಿಣಾಮಗಳು ನಿಮ್ಮ ದೇಹ ಹೊರಗಡೆ ಆಗುವಂತ ಅವಕಾಶ ಹೆಚ್ಚಾಗಿರುತ್ತೆ. ಅಂದ್ರೆ ಅದು ಇವತ್ತಿನ ಮೇಲೆ ನಾಳೆ ಡಿಪೆಂಡ್ ಆಗುತ್ತೆ. ನಾಳೆ ಹೇಗಿರ್ತದೆ ನಮ್ಮ ಆರೋಗ್ಯ ಅಂದ್ರೆ, ಇವತ್ತಿನ ನಾವು ಇರುವಂತ ಗತಿ ಅಂದ್ರೆ ನಮ್ಮ ಆರೋಗ್ಯ ಸ್ಥಿತಿ ಇವತ್ತೇನಿದೆಯೋ, ಇವತ್ತು ನಾನು ಏನ್ ಪಾಲನೆ ಮಾಡ್ತಾ ಇದ್ದೀನಿ, ಯಾವ ಆಹಾರ ತಿಂತಾ ಇದ್ದೀನಿ, ಯಾವ ಆರೋಗ್ಯ ವಿಧಾನ ಪಾಲನೆ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಿದ್ದೆ ಮಾಡಿಲ್ಲ, ಖಂಡಿತವಾಗಿ ನಾಳೆಗೆಲ್ಲ ನಿಮ್ಮ 2 ಕೈಯಲ್ಲಿ ಒತ್ತಾ ಇದ್ರೆ ಎಷ್ಟೋ ಪಾಯಿಂಟ್ಗಳು, ಎಂಡೋಕ್ರೈನ್ ಗ್ರಂಥಿಗಳಿದೆಯಲ್ಲ, ಅಂದ್ರೆ ಈ ಅಂತಃಸ್ರಾವ ಗ್ರಂಥಿಗಳು, ಅಲ್ಲಿ ನೋವು ಕಾಣಿಸ್ತದೆ. ನೋಡಿ, ಇವತ್ತಿಲ್ಲ, ಇವತ್ತು 2 ಕೈಯಲ್ಲಿ ಹೋಗ್ತಾ ಇದ್ದೀನಿ, 2 ಕೈ ಪ್ರೆಸ್ ಮಾಡ್ತಾ ಇದ್ದೀನಿ, ಒತ್ತಾ ಇದ್ದೀನಿ, ಎಲ್ಲಿ ನಮ್ಗೆ ನೋವು ಕಾಣಿಸ್ತಾ ಇಲ್ಲ, 2 ಕೈಗಳು ಆರಾಮಾಗಿದೆ. ಮತ್ತೆ ನಾಳೆ ಬೆಳಗ್ಗೆಲ್ಲ ನೋಡಕ್ ಹೋದ್ರೆ ಸ್ವಲ್ಪ ಪಾಯಿಂಟ್ಸ್ಗಳು ಅಂದ್ರೆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಇದೆಲ್ಲ, ಅಂತಃಸ್ರಾವ ಗ್ರಂಥಿಗಳು 9 ಪಾಯಿಂಟ್ ಏನಿದೆಯೋ ಅದ್ರಲ್ಲಿ ಎಲ್ಲೋ ಒಂದು ಕಡೆ ಪ್ಯಾರಾಥೈರಾಯ್ಡ, ಇಲ್ಲಾಂದ್ರೆ ಪ್ಯಾನ್ಕ್ರಿಯಾಸ, ಇಲ್ಲಾಂದ್ರೆ ಇದು ಅಡ್ರಿನಲ್ ಪಾಯಿಂಟ್, ಅಡ್ರಿನಲ್ ಗ್ರಂಥಿ. ಯಾವುದೋ ಒಂದು ಗ್ರಂಥಿಯಲ್ಲಿ ಏನಾಗತ್ತೆ, ಅಲ್ಲಿ ಒತ್ತಾ ಇದ್ರೆ ನಮ್ಗೆ ಪೇನ್ ಕಾಣಿಸ್ತದೆ. ಅಂದ್ರೆ ಅರ್ಥ ಏನು, ಇವತ್ತು ಚೆನ್ನಾಗಿದೆ, ನಾಳೆಗೆಲ್ಲ ಅದು ಬದಲಾವಣೆ ಆಗಿದೆ. ಯಾಕಂದ್ರೆ ನಮ್ಮ ಆರೋಗ್ಯ ವಿಧಾನದಲ್ಲಿ ನಾವು ತಿನ್ನುವಂತ ಆಹಾರ ಮತ್ತೆ ಆರೋಗ್ಯ ವಿಧಾನದಲ್ಲಿ ಸ್ವಲ್ಪ ಏನೋ ಏರುಪೇರಾಗಿದೆ ಅಂತ ಅರ್ಥ. ಈ ತರ ದಿನಕ್ಕೆ ಬದಲಾವಣೆ ಆಗ್ತಾನೆ ಇರ್ತದೆ. ಅದು ಹಾಗೆ ಇರಲ್ಲ, ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ನಾವು ಅನ್ಕೋತೀವಿ ಇವತ್ತು ಆರೋಗ್ಯವಾಗಿದ್ವಿ, ಇನ್ನು 10 ದಿವಸ ಆರೋಗ್ಯವಂತವಾಗಿ ಇರ್ತೀವಿ ಅಂದ್ರೆ
ಖಂಡಿತ ಆರೋಗ್ಯವಂತವಾಗಿ ಇರ್ತೀವಿ. ಇರ್ಬೇಕಂದ್ರೆ ನಮ್ಮ ಯೋಚನೆಗಳು ಯಾವಾಗಲೂ ಅದೇ ತರ ಪವಾಡವಾಗಿರ್ಬೇಕು, ಅದ್ಭುತವಾಗಿರ್ಬೇಕು, ಯಾವುದೇ ರೀತಿಯಲ್ಲಿ ನಕಾರಾತ್ಮಕ ಇರಬಾರ್ದು. ಆದ್ರೆ ಪರಿಸ್ಥಿತಿಗಳಿಂದ ಪರಿಸ್ಥಿತಿಗಳಿಂದ ನಾವು ತಿನ್ನೋ ಆಹಾರದಲ್ಲಿ ನಾವು ಆಚೆ ಕಡೆ ಹೋಗ್ತೀವಿ. ನಾವು ನಾವು ನಮ್ಗೆ ಬೇಕಾಗಿರೋಂಥ ಆಹಾರನೇ ಸಿಗ್ತಾ ಅಂತ ಗ್ಯಾರಂಟಿ ಇಲ್ವಲ್ಲ. ಅಲ್ಲಿ ಕೊಡುವಂತ ಆಹಾರದಲ್ಲಿ ಏನೇನು ಅದರ ಅಂಶಗಳಿರ್ತದೆ ನಮ್ಗೆ ಗೊತ್ತಿಲ್ಲ, ಇಂಗ್ರೀಡಿಯೆಂಟ್ಸ್ ಅಲ್ವಾ. ಅದನ್ನು ಸೇವನೆ ಮಾಡಿ ಬರ್ತೀವಿ ಮನೆಗೆ. ಅದು ಸೇವನೆ ಮಾಡಿ ಮನೆಗೆ ಬರುವಾಗ ಸೊ ನಮ್ಮ ಆರೋಗ್ಯದಲ್ಲಿ ನಮ್ಮ ಪಂಚಭೂತಗಳು, ನಮ್ಮ ಒಳಗಡೆ ಇರುವಂತಹ ವಾತ ಪಿತ್ತ ಕಫ, ಈ ಮೂರಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಬಂದಿರ್ತದೆ. ಅದರಿಂದ ನಮ್ಮ ಶಕ್ತಿಯಲ್ಲಿ, ನಮ್ಮ ಪ್ರಾಣಶಕ್ತಿಯಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಬಂದಿರ್ತದೆ. ಪ್ರಾಣಶಕ್ತಿ ಹೇಳ್ಬೇಕಂದ್ರೆ ಅದು ಸ್ವಲ್ಪ ವಿಹೀನ ಆಗಿರ್ತದೆ. ಪ್ರಾಣಶಕ್ತಿ ನಮ್ಮ ಕಡೆಯಿಂದ ನಮ್ಮಿಂದ ಒಟ್ಟೋಗಿರ್ತದೆ, ಅಂದ್ರೆ ವಿಹೀನ ಆಗಿರ್ತದೆ. ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಆವಾಗ ನಮ್ಮ ಅಂತಃಸ್ರಾವ ಗ್ರಂಥಿ ಮತ್ತೆ ಪ್ರೆಸ್ ಮಾಡುವಾಗ ಅಲ್ಲಿ ನೋವು ಕಾಣಿಸ್ತದೆ. ಆವಾಗ ಏನ್ ಮಾಡ್ಬೇಕು, ಎಲ್ಲಿ ನೋವು ಕಾಣಿಸ್ತದೋ ಅಲ್ಲಿ ಏನ್ ಮಾಡ್ಬೇಕಾಗತ್ತೆ, 2-3 ನಿಮಿಷ ಹಾಗೆ ಒತ್ಕೊಂತ ಹೋಗ್ಬೇಕು. ಅಂದ್ರೆ ಹಾಗೆ ಒತ್ತಡ ಕೊಡ್ತಾ ಇರ್ಬೇಕು 2-3 ನಿಮಿಷ. ಯಾವ ಪಾಯಿಂಟ್ ಅಲ್ಲಿ ನಿಮ್ಗೆ, ಯಾವ ಅಂತಃಸ್ರಾವ ಗ್ರಂಥಿಯಲ್ಲಿ ನಿಮ್ ನೋವು ಕಾಣಿಸ್ತದೋ ದಿನ ಚೆಕ್ ಮಾಡ್ಕೋಬೇಕು. ಅದಕ್ಕೆ ಹೇಳಿದೆ, ಬೆಳಗ್ಗೆ ಬೆಳಗ್ಗೆ 15 ನಿಮಿಷ, ಸಾಯಂಕಾಲ 15 ನಿಮಿಷ ನಿಮ್ಗೆ ನೀವು ಕೊಟ್ಕೋಬೇಕಾಗತ್ತೆ. ನಿಮ್ ಸಮಯ ನಿಮ್ಗೆ ಒಂದು 15 ನಿಮಿಷದಿಂದ 20 ನಿಮಿಷ ಬೆಳಗ್ಗೆ ಸಾಯಂಕಾಲ ಅಷ್ಟು ಕೊಟ್ರೆ, ಧ್ಯಾನ ಜೊತೆಗೆ ಧ್ಯಾನ ಜೊತೆಗೆ ಈ ಆಕ್ಯುಪ್ರೆಷರ್ ಅಲ್ಲಿ ಒಂದು 15 ನಿಮಿಷ 20 ನಿಮಿಷ ಬೆಳಗ್ಗೆ ಸಾಯಂಕಾಲ ಕೊಡ್ತಾ ಹೋದ್ರೆ, 2 ಕೈಗಳು 2 ಪಾದಗಳಿಗೆ ನಿಮ್ಮ ಸಾಮಾನ್ಯ ಆರೋಗ್ಯ, ಅಂದ್ರೆ ಒಂದು ಹೆಲ್ತಿ ಪರ್ಸನ್, ಒಂದು ಸಾಮಾನ್ಯ ಆರೋಗ್ಯ ಆರೋಗ್ಯಂತವಾಗಿ ಇರಕ್ಕೆ ಹೆಚ್ಚು ಅವಕಾಶ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಸೊ ಅದೇ ತರ ಏನಾಗುತ್ತೆ, ಸ್ವಲ್ಪ ವ್ಯಾಧಿಗಳಿಗೆ, ಈಗ ಸಾಮಾನ್ಯ ಆರೋಗ್ಯ ಒಂದಾಗಿದ್ರೆ ಮತ್ತೆ ಸ್ವಲ್ಪ ವ್ಯಾಧಿಗಳು ಬಂದಿರ್ತದೆ ಈಗಾಗ್ಲೇ ಅಲ್ವಾ. ಆ ವ್ಯಾಧಿಗಳು ಉಂಟಾಗಿರ್ತದೆ, ನಮ್ಮ ದೇಹದಲ್ಲಿ ಈಗಾಗಲೇ ಉಂಟಾಗಿರ್ತದೆ. ಅಂತ ವ್ಯಾಧಿಗಳು ಏನಿದೆ, ಆ ಪಾಯಿಂಟ್ಗಳು ಏನಿದೆ, ಈಗ ನೋಡಿ, ಈಗ ನೋಡ್ತಾ ಇರೋದು 4 ಪಾಯಿಂಟ್ಗಳು ಇವತ್ತು ಈ ದೈನಂದಿನ ಜೀವನದಲ್ಲಿ. ಆಕ್ಯುಪ್ರೆಷರ್ ಪಾಯಿಂಟ್ಗಳು 4 ನೋಡ್ತಾ ಇದೀವಿ ಇವತ್ತು. ಈ 4ಅಲ್ಲಿ ಮೊದಲನೇ ಪಾಯಿಂಟ್ ನೋಡ್ತಾ ಇರೋದು, ಸೊ ವಿಶೇಷವಾಗಿ ದೊಡ್ಡ ಕಲ್ಲಿನ ಬಿಂದು ಎಲ್ಲಿರ್ತದೆ, ಈಗ ಹೇಳಿದ್ ನಾನು ಈ ಪಾಯಿಂಟ್. ಓಕೆ, ಈ ಪಾಯಿಂಟ್ ಏನಂದ್ರೆ, ಈಗಾಗಲೇ ಸ್ವಲ್ಪ ವ್ಯಾಧಿಗಳು ಉಂಟಾಗಿರುವಂತ ವ್ಯಾಧಿಗಳಿಗೆ ಇದು ಗುಣ ಮಾಡತ್ತೆ. ಈ ಪಾಯಿಂಟ್ ಸರಿಯಾದ ರೀತಿಯಲ್ಲಿ ಇದರ ಪ್ರೆಸ್ ಮಾಡಬೇಕು. ಇದು ಈ ವೆಬ್ ಅಲ್ಲಿ ಇರುತ್ತೆ. ಈ ಪಾಯಿಂಟ್ ದೊಡ್ಡ ಕರ್ಲು ಪಾಯಿಂಟ್ L14 ಅಂತ ಹೇಳ್ತೀವಿ. ಇದರಿಂದ ಪ್ರಯೋಜನಗಳೇನು, ಏನೇನು ವ್ಯಾಧಿಗಳು ಇದು ಗುಣಪಡಿಸ್ತದೆ ನೋಡೋಣ. ತಲೆನೋವು, ಬೆನ್ನು ನೋವು, ಉಸಿರಾಟ ತೊಂದರೆಗಳು, ಶೀತ, ಮಲಬದ್ಧತೆ, ಅತಿಸಾರ, ವಾಂತಿ, ಆಮೇಲೆ ಹೊಟ್ಟೆ ನೋವು ಮತ್ತೆ ಕಣ್ಣಿನ ತೊಂದರೆಗಳು, ಇಂಥ ವ್ಯಾಧಿಗಳನ್ನು ತಡೆಗಟ್ಟಲು ಮತ್ತೆ ಅದು ತಡೆಗಟ್ಟಲು ಮಾಡೋದು ಮತ್ತೆ ವಾಸಿ ಮಾಡೋದು ಎರಡಕ್ಕೂ ತುಂಬಾ ಸಹಾಯ ಆಗತ್ತೆ ಈ ಪಾಯಿಂಟ್ L14 ದೊಡ್ಡ ಕರ್ಲ್ನ ಪಾಯಿಂಟ್. ಅದರ್ಥ ಮಾಡ್ಬೋದು ಸ್ನೇಹಿತರೆ. ಆಮೇಲೆ 2ನೇ ಪಾಯಿಂಟ್, ಸಾಮಾನ್ಯವಾಗಿ ಪ್ರತಿಯೊಂದು ಒಂದು ದೈನಂದಿನ ಜೀವನದಲ್ಲಿ ಡೈಲಿ ಡೋಸ್ ತರ ಇನ್ನೊಂದು ಪಾಯಿಂಟ್ ಇದೆ, ಅದ್ಭುತವಾದ ಪಾಯಿಂಟ್. ಅದೇನಂದ್ರೆ ದುರ್ಗಸ್ಥ ಗ್ರಂಥಿ ಪಾಯಿಂಟ್. ಎಲ್ಲರಿಗೂ ಗೊತ್ತಿರೋ ವಿಷಯ ಇದು. ಲಿಂಪ್ ಗ್ಲ್ಯಾಂಡ್ ಪಾಯಿಂಟ್ ನಾವೆಲ್ಲ ಈಗಾಗಲೇ ಪ್ರಾಕ್ಟೀಸ್ ಮಾಡಿದ್ವಿ, ಅಭ್ಯಾಸ ಮಾಡಿದ್ವಿ. ಈ ಪಾಯಿಂಟ್ ಬಗ್ಗೆ ನಾವು ಈ ಬಿಂದು ಬಗ್ಗೆ ತುಂಬಾ ಹೆಚ್ಚಾಗಿ ಡಿಸ್ಕಸ್ ಮಾಡಿದ್ವಿ. ಅದು ಲಿಂಪ್ ಗ್ಲ್ಯಾಂಡ್. ನೋಡಿ, ಲಿಂಪ್ ಗ್ಲ್ಯಾಂಡ್ ಎಲ್ಲಿರ್ತದೆ, 2 ಕೈಯಲ್ಲಿ ಈ ಮನಕಟ್ಟು, ಅಂದ್ರೆ ಈ ರಿಸ್ಟ್ ಲೈನ್ ಇದೆ, ಇಲ್ಲಿ ಮನಕಟ್ಟು ಇಲ್ಲಿದೆಲ್ಲ, ಅಲ್ಲಿಂದ 2 ಬೆರಳು, ನಿಮ್ಮ 2 ಬೆರಳು ಇಟ್ಕೊಳ್ಳಿ. 2 ಬೆರಳು ಹೀಗೆ ಇಟ್ಕೊಂಡ್ರೆ ಅಲ್ಲೊಂದು ಪಾಯಿಂಟ್ ಸಿಗತ್ತೆ. ಓಕೆ, ಈ ಪಾಯಿಂಟ್ ಇಲ್ಲಿ ನಾವು ಬಣ್ಣ ಹಾಕಿದೀವಿ ನೋಡ್ಕೊಳ್ಳಿ. ಸೊ ಆ ಪಾಯಿಂಟ್ ಅನ್ನು ಲಿಂಪ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಈ ಲಿಂಪ್ ಗ್ಲ್ಯಾಂಡ್ ಪಾಯಿಂಟ್ ಈ ಜಂಕ್ಷನ್ ಇಂದ, ಅಂದ್ರೆ ಈ ರಿಸ್ಟ್ ಲೈನ್ ಅಂತ ಹೇಳ್ತೀವಲ್ಲ, ಇದು ಈ ಮಣಿಕಟ್ಟು ರೇಖಾ ಅಂತ ಇಟ್ಕೊಳ್ಳಿ, ಮಣಿಕಟ್ಟು ರೇಖಾ. ಅಲ್ಲಿಂದ 2 ಬೆರಳು ಈಗ ಇಟ್ಕೊಂಡ್ರೆ ಅಲ್ಲಿ ಒಂದು ಪಾಯಿಂಟ್, ಇದು ಲಿಂಪ್ ಗ್ಲ್ಯಾಂಡ್. ಈ ಪಾಯಿಂಟ್ ಅನ್ನು ಸರಿಯಾದ ರೀತಿಯಲ್ಲಿ ಪ್ರತಿ ದಿವಸ ಶೇಖರಗೊಳಿಸ್ಕೋಬೇಕು. ಅಂದ್ರೆ ಬೆಳಗ್ಗೆ ಸಾಯಂಕಾಲ 2 ಸಮಯದಲ್ಲಿ ಒಂದೊಂದು 10-15 ಸರಿ, ಇಲ್ಲಾಂದ್ರೆ 20 ಸರಿ. ಸೊ ನಿಧಾನವಾಗಿ ಪ್ರೆಸರ್ ಕೊಟ್ಟು ಮತ್ತೆ ತೆಗಿಯೋದು, ಅಂದ್ರೆ ನಿಧಾನವಾಗಿ ಒತ್ತಡ ಕೊಡೋದು ಮತ್ತೆ ತೆಗಿಯೋದು, ಆ ತರ ಮಾಡಿ. ಸೊ ಅದು ಸರಿಯಾದ ರೀತಿಯಲ್ಲಿ ಸಕ್ರಿಯಗೊಳಿಸ್ಕೊಂಡ್ರೆ ಪ್ರಯೋಜನ ಎಲ್ಲಿರ್ತದೆ, ಅದ್ಭುತವಾದ ಪ್ರಯೋಜನಗಳು. ಏನಾಗತ್ತಂದ್ರೆ ನೋಡಿ, ಆರ್ಮ್ ಅಂದ್ರೆ ಅದೊಂದು ತೋಲು ಮತ್ತೆ ಮಣಿಕಟ್ಟು ಮತ್ತು ಭುಜದ ಸಮಸ್ಯೆಗಳು ಹೇಳ್ಬೇಕಂದ್ರೆ, ಸೊ ಅಂದ್ರೆ ಇಲ್ಲಿ ಸಮಸ್ಯೆ ಆಗ್ಬೋದು, ಇಲ್ಲಿ ಏನಾದ್ರು ಸಮಸ್ಯೆಗಳಿರ್ಬೋದು, ಮತ್ತೆ ಭುಜಗಳ ಸಮಸ್ಯೆ ಇರ್ಬೋದು ಅಲ್ವಾ. ಸೊ ಇಂಥ ಯಾವುದೇ ಸಮಸ್ಯೆಗಳಿದ್ರೆ, ಮಣಿಕಟ್ಟು ಸಮಸ್ಯೆ ಇರ್ಬೋದು, ಇವೆಲ್ಲಾನು ಸೊ ಇದು ಖಂಡಿತವಾಗಿ ಹೋರಾಡಿಸ್ತದೆ. ಆಮೇಲೆ ಆಸ್ತಮಾ, ಖಿನ್ನತೆ ಡಿಪ್ರೆಷನ್ಗೆ, ಮೈಗ್ರೇನ್, ರಕ್ತ ಒತ್ತಡ ಸಮಸ್ಯೆಗಳು ಹೆಚ್ಚಾಗಿ ಏನೇನಿದೆಯೋ ಎಲ್ಲ ಇದು ಪರಿಹರಿಸ್ತದೆ. ಆಮೇಲೆ ನಿದ್ರಾಹೀನತೆ, ವಾಂತಿ, ಬೆವರು ಮತ್ತೆ ಪಾದದ ಸಮಸ್ಯೆಗಳು, ಯಾವುದೇ ಫುಡ್ ರಿಲೇಟೆಡ್ ಪ್ರಾಬ್ಲಮ್ಸ್, ಓಕೆ, ಮತ್ತೆ ಬೆವರು ಹೆಚ್ಚು ಬರ್ತಾ ಇರೋದು, ಇದೆಲ್ಲ ಕಡಿಮೆ ಮಾಡಕ್ಕೆ ಈ ಬಿಂದುವನ್ನು ಸರಿಯಾದ ರೀತಿಯಲ್ಲಿ ಸಕ್ರಿಯಗೊಳಿಸ್ಕೊಳ್ಳಿ ಸ್ನೇಹಿತರೆ. ಇದು 2ನೇದಾಗತ್ತೆ. 3ನೇದು ಏನಾಗತ್ತಂದ್ರೆ, ನಮ್ಮ ಕಾಲ್ ಮೇಲೆ ಇರ್ತದೆ, ಅಂದ್ರೆ ಕಾಲ್ ಮೇಲೆ ಇರುವಂತ ಪಾಯಿಂಟ್ಸ್ ಅಲ್ಲಿ ಇನ್ನೂ 2 ಇದೆ. ಅದೇನಂದ್ರೆ 3ನೇ ಪಾಯಿಂಟ್. ಸೊ ಇದನ್ನು ಡೈಲಿ ಡೋಸ್ ತರ ನಾವು ಮಾಡ್ಕೋಬೇಕಾಗತ್ತೆ. ಆ ಪಾಯಿಂಟ್ ಏನಪ್ಪಾ ಅಂದ್ರೆ ST36. ಅದು ST36 ಅಂದ್ರೆ
ಹೊಟ್ಟೆಯ ಬೆಂದು ಇದು ST36 ಅಂದ್ರೆ ಇದೆಲ್ಲಿರುತ್ತೆ? ನಮ್ಮ ನೀ 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 ಪ್ರಾಂತದಲ್ಲಿ, ಅಂದ್ರೆ ನಮ್ಮ ಮಂಡಿ ಇದೆಲ್ಲ, ಕಾಲ್ ಮಂಡಿ ಅಲ್ಲಿ ಅದರ ಮೇಲೆ ಮೇಲೆ ಭಾಗದಲ್ಲಿ ಇರ್ತದೆ. ಇದು ಚಿತ್ರದಲ್ಲಿ ನೋಡಿ ಒಂದ್ಸರಿ ನಿಮ್ಗೆ ಅರ್ಥ ಆಗತ್ತೆ, ಅವಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ನೋಡ್ಕೊಳ್ಳಿ, ನಿಮ್ಗೆ ಕಾಣಿಸ್ತಾ ಇರ್ತದೆ ಚಿತ್ರದಲ್ಲಿ ಇರುವಂತ ST36 ಈ ಪಾಯಿಂಟ್. ಸ್ನೇಹಿತರೆ ನೋಡ್ಕೊಳ್ಳಿ, ಈ ST36 ಅನ್ನೋದು ಇಲ್ಲಿದೆ. ಓಕೆ, ಈ ಪಾಯಿಂಟ್ ಏನಾಗುತ್ತೆ ಅಂದ್ರೆ ಈ ಮೊಣಕಾಲಿನ ತುದಿಯನ್ನಿಂದ 4 ಬೆರಳು ಅಗಲವಿರ್ತದೆ. ಅಂದ್ರೆ ಈ ನಮ್ಮ ಈ ನೀ ಜಂಕ್ಷನ್ ಎಲ್ಲಿದೆಯೋ ಅಲ್ಲಿಂದ 4 ಬೆರಳು, ನಿಮ್ಮ 4 ಬೆರಳು ಇಟ್ಕೊಂಡ್ರೆ ಕೆಳಗೆ ಬರುತ್ತೆ. 4 ಬೆರಳು ಕೆಳಗೆ ಇರುವಂತ ಈ ಪಾಯಿಂಟ್. ಈ ಪಾಯಿಂಟ್ ಅನ್ನು ಸರಿಯಾದ ರೀತಿಯಲ್ಲಿ ಗುರುತಿಸಿ ಆ ಪಾಯಿಂಟ್ ಅನ್ನು ಒತ್ಕೊಂಡು ಹೋದ್ರೆ, ಒತ್ತಡ ಕೊಡ್ತಾ ಇದ್ರೆ, ಸೊ ಅದರಿಂದ ಅದ್ಭುತವಾದ ಪ್ರಯೋಜನಗಳು ಸಿಗತ್ತೆ. ಸೊ ಏನೇನು ಪ್ರಯೋಜನಗಳು ಸಿಗತ್ತೆ ನಿಮಗೆ ಈ ST36? ಸೊ ಮೋಸ್ಟ್ಲಿ ನಿಮ್ಗೆ ಅರ್ಥ ಆಗಿರ್ತದೆ ಎಲ್ಲಿ ಆ ಪಾಯಿಂಟ್ ಹೇಗೆ ಗುರುತಿಸೋದಂತ. ದಯವಿಟ್ಟು ಒಂದ್ಸರಿ ಚಿತ್ರ ಮತ್ತೆ ನೋಡ್ಕೊಳ್ಳಿ. ನಾವು PDF ಕಲಿಸಿದ ಮೇಲೆ ಮತ್ತೆ ಗಮನಿಸಿ ಆ ಪಾಯಿಂಟ್ ಅನ್ನು ಗುರುತಿಸಿ ಆ ಪಾಯಿಂಟ್ ಅನ್ನು ಖಂಡಿತವಾಗಿ ಡೈಲಿ ಡೋಸ್ ಪಾಯಿಂಟ್ ತರ ಪ್ರತಿದಿನ ಡೋಸ್ ಕೊಡೋದು ಖಂಡಿತವಾಗಿ ಪ್ರಾರಂಭಿಸ್ಕೊಳ್ಳಿ. ಆಮೇಲೆ ಈ ಪ್ರಯೋಜನ ಏನಿರ್ತದೆ, ಏನೇನು ಪ್ರಯೋಜನ ಅಂದ್ರೆ ನೋಡಿ, ಯಾವುದೇ ರೀತಿಯ ನೋವುಗಳು, ವಿಶೇಷವಾಗಿ ಹೇಳ್ಬೇಕಂದ್ರೆ ಹೊಟ್ಟೆ ನೋವು, ಕಾಲಿನ ತೊಂದರೆಗಳು, ಸಂಧಿವಾತ, ಟಾನ್ಸಿಲ್ಸ್ಗಳು, ಮತ್ತೆ ಕೆರಳುವಾಲ ಅಂದ್ರೆ ಅಪೆಂಡಿಸೈಟಿಸ್ ಅಂತ ಹೇಳ್ತೀವಲ್ಲ ಅದು, ಮಲಬದ್ಧತೆ, ಕೆಮ್ಮು, ಅಜೀರ್ಣ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸು, ಆಯಾಸ, ತಲೆನೋವು, ಮತ್ತೆ ಬಿಕ್ಕಲಿಕೆ, ಹಿಕಪ್ಸ್ ಅಂತ ಬರ್ತದೆ ನೋಡಿ, ಬಿಕ್ಕಲಿಕೆ ಮತ್ತು ವಾಂತಿಗಳಿಗೆ ಈ ಹಂತವು ತುಂಬಾ ಪ್ರಯೋಜನಕಾರಿ ಆಗತ್ತೆ. ಈ ಹಂತವು ಈ ಬಿಂದುವನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ನಾವು ಒತ್ತಡ ಕೊಡ್ತಾ ಹೋದ್ರೆ, ಸಕ್ರಿಯಗೊಳಿಸ್ಕೊಂಡಿದ್ರೆ ಇಂಥ ಅದ್ಭುತ ಪ್ರಯೋಜನಗಳು ಇದೆ ಸ್ನೇಹಿತರೆ. ಆಮೇಲೆ 4ನೇ ಕೊನೆಯ ಪಾಯಿಂಟ್ ನೋಡ್ಕೊಳ್ಳಿ, ಕೊನೆಯ ಡೋಸ್. ಓಕೆ, ಡೈಲಿ ಡೋಸ್ ಪಾಯಿಂಟ್ ಅಲ್ಲಿ ಏನಂದ್ರೆ SP6 ಗುಲ್ಮಾ ಬಿಂದು ಸಂಖ್ಯೆ 6, ಗುಲ್ಮಾ ಬಿಂದು ಸಂಖ್ಯೆ 6 ಈ ಅವಯವಕ್ಕೆ ಸಂಬಂಧಿತ 6 ಪಾಯಿಂಟ್ ಇದು. ಅಂದ್ರೆ SP6 ಅಂದ್ರೆ ಈ ಸ್ಪ್ಲೀನ್ ಅಂತ ಇದೆಯಲ್ಲ, ನಮ್ಮ ದೇಹದಲ್ಲಿರುವಂತಹ ಸ್ಪ್ಲೀನ್, ರಕ್ತ ತಯಾರು ಮಾಡೋದೇ ಸ್ಪ್ಲೀನ್, ಅರ್ಥ ಮಾಡ್ಕೊಳ್ಳಿ. ಗುಲ್ಮಾ ಬಿಂದು ಸಂಖ್ಯೆ 6 ಅಂತ ಇತ್ತು. ಈ ಹಂತವನ್ನು ಸರಿಯಾದ ರೀತಿಯಲ್ಲಿ ಇದು ಪ್ರೆಷರ್ ಕೊಡ್ತಾ ಹೋದ್ರೆ, ಅಂದ್ರೆ ಆಕ್ಟಿವೇಟ್ ಮಾಡ್ಕೊಂಡ್ರೆ, ಕ್ರಿಯಾಶೀಲಕ ಮಾಡಿದ್ರೆ ನೋಡಿ ಇದು ಎಲ್ಲಿರ್ತದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಎಲ್ಲಿ ಇರ್ತದೆ ಅಂದ್ರೆ ಈ ಪಾದದ ಮೂಲೆಯಿಂದ, ಆಂಕಲ್ ಬೋನ್ ನೋಡಿ ಕೆಳಗಡೆ ಈ ಚಿತ್ರದಲ್ಲಿ ನೋಡಿ, ಇದು ಬಲಗಡೆ ನೋಡಿ, ಅಂದ್ರೆ ಎಡಗಡೆ ನೋಡಿದೀವಿ ಇದು ST36, ಈ ರೈಟ್ ಸೈಡ್ ನೋಡಿದ್ರೆ ಅದು SP6 ಸ್ನೇಹಿತರೆ. ಅಲ್ಲಿ ನೋಡ್ತಾ ಇದ್ರೆ ಈ ಪಾದ ಇದೆಲ್ಲ, ಪಾದದಲ್ಲಿ ಆಂಕಲ್ ಬೋನ್ ಇಂದ 4 ಬೆರಳ ಅಗಲ, 4 ಬೆರಳ ಇದೆ, 4 ಬೆರಳು ಈ ತರ ನಿಮ್ 4 ಬೆರಳು ಇಟ್ಕೊಳ್ಳಿ, ಆಂಕಲ್ ಬೋನ್ ಇಂದ ಮೇಲೆ ಇಟ್ಕೊಳ್ಳಿ. ಆ 4 ಬೆರಳು ಮೇಲೆ ಇರುವಂತ ಪಾಯಿಂಟೇ SP6. ಈ ತರ ಈ ಪಾಯಿಂಟ್ ಅನ್ನು ಗುರುತಿಸ್ಬೇಕು, ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಇದು ಎಲ್ಲಿರ್ತದೆ? ಈ ಹಂತವು ಕಾಲಿನ ಒಳಭಾಗದಲ್ಲಿರೋದು, ಅಂದ್ರೆ ನಿಮ್ಮ ಕಾಲಿಗೆ ಔಟ್ಸೈಡ್, ಇನ್ಸೈಡ್ ಅಲ್ಲ, ಔಟ್ಸೈಡ್ ಸಿಗುತ್ತೆ. ಪಾದದ ಮೂಲೆಯಿಂದ 4 ಬೆರಳಿನ ಅಗಲವಿದೆ, ಅರ್ಥ ಮಾಡ್ಕೊಂಡು ಅದು ಆತರ ಗುರುತಿಸ್ಕೊಳ್ಳಿ. ಇದು ಪ್ರಯೋಜನದಲ್ಲಿ ಏನಿರ್ತದೆ ನೋಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ, ಈ ಕಿಬ್ಬೊಟ್ಟಿಯ ಅಂದ್ರೆ ಅಬ್ಡೋಮೆನ್, ಕಿಬ್ಬೊಟ್ಟಿಯ ತೊಂದರೆಗಳು, ಅಬ್ಡೋಮೆನ್ ತೊಂದರೆಗಳು, ಹಸಿವು ಕಡಿಮೆ ಆಗೋದು, ಅಂದ್ರೆ ನಮ್ಗೆ ಹಸಿವು ಕಡಿಮೆ ಆಗ್ತಾ ಇರ್ತದೆ, ಹಸುವನ್ನು ಆಗ್ತಾ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ, ಆಸ್ಮಾ ಮತ್ತೆ ಮಧುಮೇಹ, ಅಜೀರ್ಣ, ಗ್ಯಾಸ್ ತೊಂದರೆಗಳು, ಪಾದದ ಸಮಸ್ಯೆಗಳು, ಹೆಚ್ಚು ಸ್ನಾಯು ನೋವು ಬರ್ತಾ ಇರ್ತದೆ ನೋಡಿ, ಅಂತ ತೊಂದರೆಗಳು. ಆಮೇಲೆ ನಿದ್ರಾಹೀನತೆ ಆಗ್ತಾ ಇರ್ತದೆ. ಆಮೇಲೆ ಮೂತ್ರಪಿಂಡದ ತೊಂದರೆಗಳು, ಋತುಸಂಬಂಧ ತೊಂದರೆಗಳು, ಅನಿಯಮಿತ ಮುಟ್ಟಿನ ಸಮಸ್ಯೆಗಳು, ಮುಟ್ಟಿನ ಸಮಸ್ಯೆ ಬರುವಾಗ ನೋವು ಬರೋದು, ನೋವಿನ ಮುಟ್ಟಿನ ಆಗೋದು. ಆಮೇಲೆ ಬೊಜ್ಜ ಮತ್ತು ಮೂತ್ರ ತೊಂದರೆಗಳು, ಬೊಜ್ಜ ಬರೋದು ಅಂದ್ರೆ ಒಬೆಸಿಟಿ ಬರ್ತದೆ, ಅವ್ರಿಗೂ ತುಂಬಾ ಸಹಾಯ ಆಗುತ್ತೆ ಈ ಪಾಯಿಂಟ್. ಆಮೇಲೆ ಮೂತ್ರ ತೊಂದರೆಗಳಿದ್ರೆ ಅದನ್ನು ಸಹಾಯ ಮಾಡತ್ತೆ. ಇಷ್ಟೆಲ್ಲ ಪರಿಹಾರಗಳು ಈ ಹಂತನು ಸರಿಯಾಗಿ ಸಕ್ರಿಯಗೊಳಿಸ್ಕೊಂಡ್ರೆ ನಮ್ಗೆ ಸಿಗತ್ತೆ, ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಇದು ಇವತ್ತಿನ ಆಕ್ಯುಪ್ರೆಷರ್ ಪಾಯಿಂಟ್ಗಳು ನಿಮ್ಮ ದೈನಂದಿನ ಜೀವನದಲ್ಲಿ ಒಂದು ಪ್ರಮಾಣದಲ್ಲಿ ಈ ಆಕ್ಯುಪ್ರೆಷರ್ ಪಾಯಿಂಟ್ಗಳು ಡೈಲಿ ಡೋಸ್ ತರ ತಗೊಂಡ್ರೆ ಇಷ್ಟು ಫಲಿತಗಳು ಖಂಡಿತವಾಗಿ ಸಿಗತ್ತೆ, ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಇದು ನಾವು ಪಾಲಿಸೋಣ. ಸೊ ಖಂಡಿತವಾಗಿ ಅದ್ಭುತ ಫಲಿತಗಳು ನಮ್ಗೆ ಸಿಗತ್ತೆ ಅಂತ ಅರ್ಥ ಮಾಡ್ಕೊಂಡು ಇವತ್ತಿನ ಕಾರ್ಯಕ್ರಮ ಈ ಸಮಗ್ರ ಜೀವನ ಶೈಲಿ ಭಾಗವಾಗಿ ಇದೆಲ್ಲ ನಾವು ತಿಳ್ಕೊಂಡೋಕೆ ಪ್ರಯತ್ನ ಮಾಡಿ ಸ್ನೇಹಿತರೆ.